Hello everyone, welcome to my YouTube channel. In this particular video, from this video we'll be starting a new chapter in income tax, that is fourth chapter, that is income from house property. So from house property, whatever the income we get, how to tax that income and how much deduction and how much exemptions we will get, all those things let us discuss in this particular video. So first let us see how to tax the house property, income from house property. In order to tax, there are three conditions. ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಮಾತ್ರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ನಾವು ಟ್ಯಾಕ್ಸ್ಗೆ ಕನ್ಸಿಡರ್ ಮಾಡ್ತೀವಿ. ದ ಫಸ್ಟ್ ಕಂಡೀಷನ್ ಇಸ್ the house property should consist of any building or land appurtenant thereto. ಆ ಒಂದು ಹೌಸ್ ಪ್ರಾಪರ್ಟಿಲಿ ಬಿಲ್ಡಿಂಗ್ ಇರಲೇಬೇಕು, ಫಸ್ಟ್ ಕಂಡೀಷನ್. ಲ್ಯಾಂಡ್ ಅಪಾರ್ಟಮೆಂಟ್ ದೇಟು ಅಂದ್ರೆ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಮಾಡಿದಾಗ ಪಕ್ಕದಲ್ಲಿ ಒಂದು ಸೈಟ್ ಅವ್ರದ್ದೇ SSC ಸೈಟ್ ಜಾಗ ಖಾಲಿ ಇರುತ್ತೆ, ಅದನ್ನ ಅವರು ಪಾರ್ಕಿಂಗ್ ಆಗಿ ಬಳಸ್ಕೊಂಡಿರ್ತಾರೆ, ಕೆಲವೊಂದಷ್ಟು ಚಾರ್ಜ್ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ಆ ರೀತಿನಾದ್ರು ಬಳಸಿರ್ಬೇಕು, ಇಲ್ಲ ಬಿಲ್ಡಿಂಗ್ ಇರಬೇಕು. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಕಂಡೀಷನ್. ದ ಟ್ಯಾಕ್ಸ್ ಪೇಯರ್ ಶುಡ್ ಬಿ ದ ಓನರ್ ಆಫ್ ದ ಪ್ರಾಪರ್ಟಿ. ಯಾರ ಹೆಸರಲ್ಲಿ ಆ ಪ್ರಾಪರ್ಟಿನ ತೋರಿಸ್ತೀವೋ ಆ SSC ಮತ್ತೆ ಓನರ್ ಒಂದೇ ಇರಬೇಕು. ಈಗ ಬೈ ಚಾನ್ಸ್ ಮಿಸ್ಟರ್ ಎಕ್ಸ್ ಇಸ್ ಅನ್ SSC. ಈಗ ಮಿಸ್ಟರ್ ಎಕ್ಸ್ ಒಂದು ಬಿಲ್ಡಿಂಗ್ ಅನ್ನ ತಾನು ಟ್ಯಾಕ್ಸ್ ಕಟ್ಬೇಕಾದ್ರೆ ತೋರಿಸ್ತಾನೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ. ಮಿಸ್ಟರ್ ಎಕ್ಸೇ ಅದರದ್ದು ಓನರ್ ಆಗಿರ್ಬೇಕು. ಓಕೆ, ಇದು ಎರಡನೇ ಕಂಡೀಷನ್. ದ ಟ್ಯಾಕ್ಸ್ ಪೇಯರ್ ಶುಡ್ ಬಿ ದ ಓನರ್ ಆಫ್ ದ ಪ್ರಾಪರ್ಟಿ. ಈಗ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಇರ್ತಾನೆ, ಮಿಸ್ಟರ್ ಎಕ್ಸ್ ನ ಹೆಂಡತಿ ಆಕ್ಚುಲಿ ಓನರ್ ಆಫ್ ದ ಪ್ರಾಪರ್ಟಿ ಆಗಿರ್ತಾಳೆ. ಏನಾಗುತ್ತೆ, ಎಕ್ಸ್ ನ ಹೆಂಡತಿಗೆ ಜಾಸ್ತಿ ಇನ್ಕಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಹೌಸ್ ಪ್ರಾಪರ್ಟಿನ ಮಿಸ್ಟರ್ ಎಕ್ಸ್ ತನ್ನ ಹೆಸರಲ್ಲಿ ತೋರಿಸ್ತಾನೆ. ಅದು ತಪ್ಪು. ಸೊ ಮಿಸ್ಟರ್ ಎಕ್ಸ್ ನ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ಇದ್ರೆ ಮಿಸ್ಟರ್ ಎಕ್ಸ್ ನ ಹೆಂಡತಿನೇ ಅದನ್ನ ಹೌಸ್ ಪ್ರಾಪರ್ಟಿ ಅವಳ ಹೆಸರಲ್ಲೇ ತೋರಿಸ್ಬೇಕು. ಸೊ ದಿಸ್ ಇಸ್ ಸೆಕೆಂಡ್ ಕಂಡೀಷನ್. The third condition is the house property should not be used for the purpose of business or profession carried on by the taxpayer. ಈಗ ಬೈ ಚಾನ್ಸ್ ನಂದೇ ಒಂದು ಸ್ವಂತ ಮನೆ ಇದೆ, ಆ ಒಂದು ಸ್ವಂತ ಮನೆಯಲ್ಲೇ ನಾನು ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ಹಾಗಿದ್ದಾಗ ಅದರಿಂದ ಬರುವಂತ ಇನ್ಕಮ್ ಅನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತೋರ್ಸೋದಕ್ಕಾಗಲ್ಲ. ಯಾಕೆಂದ್ರೆ ದಟ್ ಕಮ್ಸ್ ಅಂಡರ್ ಎ ಡಿಫ್ರೆಂಟ್ ಹೆಡ್ ಆಫ್ ಇನ್ಕಮ್, ದಟ್ ಇಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಅಲ್ಲಿ ತೋರಿಸ್ತೀವಿ. ಸೊ ಇಲ್ಲಿ ನಾವು ಅದನ್ನ ತೋರಿಸೋ ಹಾಗಿಲ್ಲ. ವಾಟ್ ಆರ್ ದಿ ತ್ರೀ ಕಂಡೀಷನ್ಸ್? ಫಸ್ಟ್ ಕಂಡೀಷನ್ ಬಿಲ್ಡಿಂಗ್ ಇರಬೇಕು, ಇಲ್ಲ ಲ್ಯಾಂಡ್ ಅಪಾರ್ಟ್ಮೆಂಟ್ ಇಟ್ಟಿರ್ಬೇಕು. ಎರಡನೆಯದು ಟ್ಯಾಕ್ಸ್ ಪೇಯರ್ SSC ಅಥವಾ ಟ್ಯಾಕ್ಸ್ ಪೇಯರ್ ಓನರ್ ಆಫ್ ದಿ ಪ್ರಾಪರ್ಟಿ ಅವನೇ ಆಗಿರ್ಬೇಕು. ಮೂರನೇದು ತನ್ನ ಒಂದು ಸ್ವಂತ ಪ್ರಾಪರ್ಟಿಯಲ್ಲಿ ಬಿಸ್ನೆಸ್ ಅಥವಾ ಯಾವುದೇ ರೀತಿಯ ಇದನ್ನ ಮಾಡುವಂತಿಲ್ಲ. ಬೈ ಚಾನ್ಸ್ ಅವನು ಬೇರೆಯವರಿಗೆ ರೆಂಟ್ ಕೊಟ್ಟು ಅವ್ರು ಬಿಸ್ನೆಸ್ ಮಾಡ್ತಿದ್ರೆ ಅದನ್ನ ಕನ್ಸಿಡರ್ ಮಾಡ್ಬೋದು. SSCನೇ ಸ್ವಂತ ರೀತಿಯಲ್ಲಿ ಬಿಸ್ನೆಸ್ ಮಾಡುವಂತಿಲ್ಲ. These three conditions, if it is applicable, only then it is considered for taxation. Next, deduction of unrealized rent. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ನೆಕ್ಸ್ಟ್ ಹೋಗೋಣ. Now, when we are speaking about income from house property, there are two types of property, major types. Actually, 4 type ಇರುತ್ತೆ, but now it will be major type. First one is LOP. LOP ಅಂದ್ರೆ let out property. LOP means we have given some person on rent. ಸೊ ಸಚ್ ಪ್ರಾಪರ್ಟಿ ಇಸ್ ನೋನ್ ಆಸ್ LOP. ನಾವು ಕಟ್ಟಿರ್ತಕ್ಕಂತಹ ಮನೆಯನ್ನ ಯಾರೋ ಒಬ್ರಿಗೆ ಬಾಡಿಗೆಗೆ ಕೊಟ್ಟಾಗ ಆ ಮನೆಯನ್ನ ನಾವು LOP ಅಂದ್ರೆ ಲೆಟ್ ಔಟ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಮೇಜರ್ ಟೈಪ್ ಇಸ್ SOP. SOP ಅಂತ ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಅಂದ್ರೆ ನಾನೇ ಮನೆ ಕಟ್ಸಿರೋದು, ನಾನೇ ಓನರು, ನಾನೇ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ. ಆ ರೀತಿಯ ಪ್ರಾಪರ್ಟಿ ಇತ್ತು ಅಂದ್ರೆ ಅದು SOP ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಇನ್ನು ಎರಡು ಟೈಪ್ ಇದೆ. ದ ಥರ್ಡ್ ಟೈಪ್ ವಿಲ್ ಬಿ ಪಾರ್ಟ್ಲಿ ಲೆಟ್ ಔಟ್ ಅಂಡ್ ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್. ಅಂದ್ರೆ ಬೈ ಚಾನ್ಸ್ ಈಗ ನಾನೊಂದು ದೊಡ್ಡ ಮನೆ ಕಟ್ಸಿದೀನಿ, 4 ಫ್ಲೋರ್ ಇದೆ, ಅದರಲ್ಲಿ ಎರಡು ಫ್ಲೋರ್ ನಾನಿದ್ದೀನಿ, ಇನ್ನು 2 ಫ್ಲೋರ್ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಪಾರ್ಟ್ಲಿ ಲೆಟ್ ಔಟ್ ಅಂಡ್ ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಅಂತ ಆಗುತ್ತೆ. ನೆಕ್ಸ್ಟ್, ಡೀಮ್ಡ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ ಅಂತ ಕೂಡ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಮೋರ್ ಟೈಪ್. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಎವ್ರಿಬಡಿ ಶುಡ್ ನೋಟಿಸ್. ಈಗ ನನ್ನ ಹತ್ರ 4 ಮನೆ ಇರುತ್ತೆ, 4 ಮನೆನೂ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ನಾನು ತೋರ್ಸೋದಿಕ್ಕೆ ಆಗೋದಿಲ್ಲ. ಆನ್ SSC, ಒಂದು SSC ಕೇವಲ 2 ಮನೆಯನ್ನ ಮಾತ್ರ SOP ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ತೋರಿಸಬಹುದು. ಏನಕ್ಕಪ್ಪ ಅವರು SOP ಅಂತ ತೋರಿಸ್ತಾರೆ ಅಂದ್ರೆ,
SOP ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಯಾವುದೇ ರೀತಿಯ ಮುನಿಸಿಪಲ್ ಟ್ಯಾಕ್ಸ್ ಇರೋದಿಲ್ಲ. ಲೆಟ್ ಔಟ್ ಪ್ರಾಪರ್ಟಿ, ಯಾವ ಒಂದು ಮನೆಯನ್ನ ನಾವು ಬಾಡಿಗೆ ಕೊಟ್ಟಿರ್ತೀವೋ ಅದಕ್ಕಷ್ಟೇ ನಾವು ಮುನಿಸಿಪಲ್ ಟ್ಯಾಕ್ಸ್ ನ ಕಟ್ತೀವಿ. ಬಾಡಿಗೆ ಮನೆಗಷ್ಟೇ ಟ್ಯಾಕ್ಸ್ ನ ಕಟ್ಟೋದು ನಾವು. ಹಾಗಾಗಿ ಕೆಲವರು ಜಾಸ್ತಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ತೋರಿಸ್ಬಿಡ್ತಾರೆ. ಬಾಡಿಗೆ ಕೊಟ್ಟಿದ್ರು ಅದ್ರಲ್ಲಿ ನಾವೇ ವಾಸ ಮಾಡಿದೀವಿ ಅಂತ ತೋರಿಸ್ತಾರೆ. ಹಾಗಾಗಿ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961, it says very clearly that an SSE can show only 2 houses as SOP. By chance ನನ್ನ ಹತ್ರ 5 ಮನೆ ಇದೆ, 5 ಮನೆನ ನಾನು ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು 5 ಮನೇಲಿ ವಾಸ ಮಾಡ್ತೀನಿ, ಬೆಳಗ್ಗೆ ಒಂದ್ ಮನೆ, ಮಧ್ಯಾಹ್ನ ಒಂದ್ ಮನೆ, ರಾತ್ರಿ ಒಂದ್ ಮನೇಲಿ ಇರ್ತೀನಿ ಅಂತ ಹೇಳೋದಿಕ್ಕಾಗಲ್ಲ. ನೀನ್ ಎಷ್ಟಾರು ಮನೇಲಿ ಇದ್ಕೋ, ನಿನಗೆ SOP ಅಂತ ಕನ್ಸಿಡರ್ ಮಾಡೋದು ಕೇವಲ ಈ 2 houses ಓನ್ಲಿ. ಸೊ an SSE can show only 2 houses as SOP. This is a very important point. Now, format. So in order to calculate the taxable income from house property, there is a format. Format says, first, municipal rental value ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಆ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ, ಈ ಎರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್. ಸೊ ಐದರ್ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ, ವಿಚ್ ಎವರ್ ಈಸ್ ಹೈಯರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ನೋಷನಲ್ ರೆಂಟ್. ಈ ಎರಡರಲ್ಲಿ ಯಾವುದು ಹೈಯೆಸ್ಟ್ ರೇಟ್ ಇರುತ್ತೋ, ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೋ ಅದನ್ನ ನೋಷನಲ್ ರೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ದಟ್ ನೋಷನಲ್ ರೆಂಟ್ ವಿ ವಿಲ್ ಕಂಪೇರ್ ವಿತ್ ಸ್ಟ್ಯಾಂಡರ್ಡ್ ರೆಂಟಲ್ ವ್ಯಾಲ್ಯೂ. ಈಗ ಒಂದೊಂದು ಏರಿಯಾಗೆ ಸ್ಟ್ಯಾಂಡರ್ಡ್ ರೆಂಟಲ್ ವ್ಯಾಲ್ಯೂ ಇರುತ್ತೆ. ನೀವು ಕೇಳಿರ್ಬೋದು ಈ ಏರಿಯಾ ಇಷ್ಟು ಸ್ಕ್ವೇರ್ ಫೀಟ್, ಆ ಏರಿಯಾ ಅಷ್ಟು ಪರ್ ಸ್ಕ್ವೇರ್ ಫೀಟ್ ಎಷ್ಟು ಬರುತ್ತೆ ಅಂತ. ಸೊ ದ ಸ್ಟ್ಯಾಂಡರ್ಡ್ ರೆಂಟಲ್ ವ್ಯಾಲ್ಯೂ ಅಂಡ್ ನೋಷನಲ್ ರೆಂಟಲ್ ವ್ಯಾಲ್ಯೂ, ದೋಸ್ ಟು ವಿ ವಿಲ್ ಕಂಪೇರ್. Out of these two, means notional rent as well as standard rental value, out of these two whichever is lesser, ಇದೆರಡರಲ್ಲಿ ಯಾವುದು ಕಡಿಮೆ ವ್ಯಾಲ್ಯೂ ಬರುತ್ತೋ ಅದನ್ನ ನಾವು ರೀಸನಬಲ್ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಒಂದು ರೀಸನಬಲ್ ಎಕ್ಸ್ಪೆಕ್ಟೆಡ್ ರೆಂಟ್ ನ ಆಕ್ಚುಯಲ್ ರೆಂಟ್ ಒಂದಿಗೆ ಕಂಪೇರ್ ಮಾಡ್ತೀವಿ. ಆಕ್ಚುಯಲ್ ರೆಂಟ್ ಅಂದ್ರೆ ಎಷ್ಟು ಓನರ್ ತಗೊಳ್ತಾ ಇದ್ದಾರೆ ಬಾಡಿಗೆ ಕೊಟ್ಟಿರೋದ್ರಿಂದ. ಬಟ್ ಆಕ್ಚುಯಲ್ ರೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ದೇರ್ ಇಸ್ ಅ ಫಾರ್ಮುಲಾ. ಆನ್ಯುಯಲ್ ರೆಂಟ್ ಅಂದ್ರೆ ಒಂದು ವರ್ಷಕ್ಕೆ ನನ್ಗೆ ಒಂದು ಮನೆಯಿಂದ ಎಷ್ಟು ಬಾಡಿಗೆಯನ್ನ ನಾನು ತಗೊಳ್ತಾ ಇದ್ದೀನಿ, ಆನ್ಯುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಈಗ ಏನೋ ಎಮರ್ಜೆನ್ಸಿ ಬರುತ್ತೆ, ಬಾಡಿಗೆ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡ್ಕೋತಾರೆ, ನಾನು ಈ ತಿಂಗಳು ರೆಂಟ್ ನ ಒಂದ್ ತಿಂಗಳು ಲೇಟ್ ಆಗಿ ಬಿಟ್ಕೊಡ್ತೀನಿ ಅಂತ. ಆ ತಿಂಗಳು ರೆಂಟೇ ಬಂದಿರಲ್ಲ ನನ್ಗೆ, ಅದನ್ನ ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ ನನ್ಗೆ ಆ ರೆಂಟ್ ನ ತಗೊಳೋದಕ್ಕೆ ಸಾಧ್ಯ ಆಗಿರೋಲ್ಲ. ಇಲ್ಲಾಂದ್ರೆ ಬಿಟ್ಟೋಗ್ಬಿಡ್ತಾನೆ ಬಾಡಿಗೆ ಮನೆಯವ್ರು, ಹೇಳ್ದೆ ಕೇಳಿದ್ರೆ ಬಿಟ್ಟೋಗ್ಬಿಡ್ತಾರೆ. ಆಗ 3 ತಿಂಗಳು 4 ತಿಂಗಳು ರೆಂಟ್ ಬಂದಿರಲ್ಲ. ಸೊ ದಟ್ ಈಸ್ ಅನ್ರಿಯಲೈಸ್ಡ್ ರೆಂಟ್. ಸೊ ದಟ್ ವಿಲ್ ಬಿ ಮೈನಸ್ ಬೈ ದ ಟೋಟಲ್ ಆನ್ಯುಯಲ್ ರೆಂಟ್. ಆ ಮೈನಸ್ ಮಾಡಿದ್ಮೇಲೆ ಬರೋ ವ್ಯಾಲ್ಯೂನೇ ಆಕ್ಚುಯಲ್ ರೆಂಟ್ ಅಂತ ಕರಿತೀವಿ. ಔಟ್ ಆಫ್ ದೀಸ್ ಟು, ರೀಸನಬಲ್ ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್, ಇದೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಇದೆರಡರಲ್ಲಿ ಯಾವುದು ಜಾಸ್ತಿ ವ್ಯಾಲ್ಯೂ ಬರುತ್ತೋ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್. GAV ಅಂತ ಕರಿತೀವಿ ಶಾರ್ಟ್ ಅಲ್ಲಿ, GAV ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್. ನೆಕ್ಸ್ಟ್ ಇದರಿಂದ ವೇಕೆನ್ಸಿ ಪೀರಿಯಡ್ ಲಾಸ್ ನ ಮೈನಸ್ ಮಾಡ್ತೀವಿ. ಏನಿದು ವೇಕೆನ್ಸಿ ಪೀರಿಯಡ್ ಲಾಸ್ ಅಂದ್ರೆ, ಈಗ ಒಂದು ಬಾಡಿಗೆ ಮನೆಯವರು ಬಿಟ್ಟು ಹೋಗಿ ಇನ್ನೊಂದು ಬಾಡಿಗೆ ಮನೆಯವರು ಬರ್ಬೇಕಾದ್ರೆ ಒಂದ್ 3-4 ತಿಂಗಳು ಮನೆ ಖಾಲಿ ಇರುತ್ತೆ. ಆಗ ಆ ಮನೆ ಖಾಲಿ ಇರೋದಕ್ಕೆ ಟ್ಯಾಕ್ಸ್ ಕಟ್ಟೋದಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಗೆಲ್ಲೂ ಇನ್ಕಮ್ ಇಲ್ಲ, ರೆಂಟ್ ಬರಲ್ಲ 3-4 ತಿಂಗಳು. ಹಾಗಾಗಿ ಆ 3-4 ತಿಂಗಳನ್ನ ಇಲ್ಲಿ ವೇಕೆನ್ಸಿ ಪೀರಿಯಡ್ ಲಾಸ್ ಅಲ್ಲಿ ಮೈನಸ್ ಮಾಡ್ತಾರೆ, ಟ್ಯಾಕ್ಸ್ ಇಂದ ಮೈನಸ್ ಮಾಡ್ತಾರೆ. ಮೈನಸ್ ಮಾಡಿದ್ಮೇಲೆ ನಮಗೆ ಸಿಗೋದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆಫ್ಟರ್ ಡಿಡಕ್ಟಿಂಗ್ ವೇಕೆನ್ಸಿ ಪೀರಿಯಡ್ ಲಾಸ್. ಸೊ ಒನ್ಸ್ ವಿ ಮೈನಸ್ the vacancy period loss, we will get GAV or GAV after deducting vacancy period loss. Next, we have to reduce municipal tax paid by the SSE. Municipal tax paid by the SSE. ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ನಾವು ಬಾಡಿಗೆ ಮನೇಲಿ ಇರೋರ್ಗೆ ಅವ್ರಿಗೆ ಹೋಗಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತೀವಿ ಆ ಮನೆಗೆ. ಸೊ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ಮುನಿಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ SSE, ಯಾಕಂದ್ರೆ ಇದು SSE ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ವಾಟ್ ಎವರ್ ದ ಟ್ಯಾಕ್ಸ್ ಪೇಡ್ ಬೈ ದಿ SSE, ಓನರ್ ಆಫ್ ದಿ ಪ್ರಾಪರ್ಟಿ ಆರ್ SSE, ಅವನೇನ್ ಟ್ಯಾಕ್ಸ್ ಕಟ್ಟಿರ್ತಾನೋ ಆ ಮುನಿಸಿಪಲ್ ಟ್ಯಾಕ್ಸ್ ನ ಇಲ್ಲಿ ಮೈನಸ್ ಮಾಡ್ತೀವಿ. GAV ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಇಂದ ಟ್ಯಾಕ್ಸ್ ನ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ನೆಟ್ ಆನ್ಯುಯಲ್ ವ್ಯಾಲ್ಯೂ. ನಮ್ಗೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಸಿಗುತ್ತೆ.
ಇದ್ರ ಮೇಲೆ ನಮಗೆ ಡಿಡಕ್ಷನ್ಸ್ ಕೊಡ್ತಾರೆ. ಆನ್ ದಿಸ್ ವಿ ವಿಲ್ ಗೆಟ್ ಸರ್ಟನ್ ಡಿಡಕ್ಷನ್ಸ್. ವಿ ವಿಲ್ ಗೆಟ್ 3 ಟೈಪ್ ಆಫ್ ಡಿಡಕ್ಷನ್ಸ್. 3 ರೀತಿಯ ಡಿಡಕ್ಷನ್ಸ್ ನಮಗೆ ಕೊಡ್ತಾರೆ. ಆಲ್ ದೀಸ್ ಡಿಡಕ್ಷನ್ಸ್ ಆರ್ ಅಂಡರ್ ಸೆಕ್ಷನ್ 24 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961. ಅದರಲ್ಲಿ ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಅಂದ್ರೆ NAV, ನೆಟ್ ಆನ್ಯುಯಲ್ ವ್ಯಾಲ್ಯೂ ಏನ್ ಬಂದಿರುತ್ತೋ ಅದರಲ್ಲಿ 30% ಡಿಡಕ್ಷನ್ ಕೊಡ್ತಾ ಇದ್ದಾರೆ. 30% ವಿಲ್ ಗೆಟ್ ಡಿಡಕ್ಷನ್, 30% ಡಿಡಕ್ಷನ್ಸ್ ವಿಲ್ ಗೆಟ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್. ಅಂದ್ರೆ ನಾನು ಮನೆ ಕಟ್ಟಬೇಕಾದ್ರೆ ಒಂದಷ್ಟು ಸಾಲ ಮಾಡಿರ್ತೀನಿ ಮನೆ ಕಟ್ಟೋದಕ್ಕೆ, ಅದಕ್ಕೆ ಪ್ರತಿ ತಿಂಗಳು ಬಡ್ಡಿ ಕಟ್ತಾ ಇರ್ತೀನಿ, ಪ್ರತಿ ತಿಂಗಳು ಇಂಟ್ರೆಸ್ಟ್ ಕಟ್ತಾ ಇರ್ತೀನಿ. ಅಂದ್ರೆ ಅದರಲ್ಲಿ ಒಂದಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಏನಿದೆ ಅದನ್ನ ಡಿಡಕ್ಷನ್ ಆಗಿ ಕೊಡ್ತಾರೆ. ಯಾಕಂದ್ರೆ ಬಂದಿರೋ ಇನ್ಕಮ್ ಅಲ್ಲೇ ನಾನು ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ ಬ್ಯಾಂಕಿಗೆ, ಬಂದಿರೋದು ಅಷ್ಟು ಟ್ಯಾಕ್ಸ್ ಕನ್ಸಿಡರ್ ಮಾಡ್ಬಿಟ್ರೆ ನಾನು ಇಂಟ್ರೆಸ್ಟ್ ಕಟ್ಟೋದೆಲ್ಲಿ ಅಲ್ವಾ. ಹಾಗಾಗಿ ಸರ್ಟನ್ ಎಕ್ಸೆಂಪ್ಷನ್ಸ್ ಕೊಡ್ತಾ ಇದ್ದಾರೆ, ಡಿಡಕ್ಷನ್ಸ್, ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್. ನಾವು be very careful here. Interest on borrowed capital, again they have two conditions. ಯಾವ್ದದು ಟೂ ಕಂಡೀಷನ್ಸ್ ಅಂದ್ರೆ, ಬೈ ಚಾನ್ಸ್ ಕಂಪ್ಲೀಟ್ ಆಗಿ ಫುಲ್ ಹೊಸದಾಗಿ ಮನೆ ಕಟ್ತಾ ಇದ್ದೀನಿ, ಹೊಸದಾಗಿ ಮನೆ ಕಟ್ಟೋದಕ್ಕೆ ನಾನು ಸಾಲ ತಗೊಂಡಿದ್ದೆ ಅಂದ್ರೆ 2 ಲಕ್ಷದವರೆಗೂ ಡಿಡಕ್ಷನ್ ಕೊಡ್ತಾರೆ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಅಲ್ಲಿ. ಸೊ ಅಂದ್ರೆ ಕಂಪ್ಲೀಟ್ಲಿ ನಾನು ಹೊಸ ಮನೆ ಕಟ್ತಾ ಇದ್ದೀನಿ ಅದಕ್ಕೋಸ್ಕರ ಸಾಲ ತಗೊಂಡಿದ್ದೀನಿ ಅಂದ್ರೆ 2 ಲಕ್ಷದವರೆಗೆ ಪ್ರತಿ ವರ್ಷ 2 ಲಕ್ಷ ತನಕ ಡಿಡಕ್ಷನ್ ತಗೊಳ್ಬಹುದು. ಬೈ ಚಾನ್ಸ್ ನಾನು ಆಲ್ರೆಡಿ ಮನೆ ಕಟ್ಟಿದ್ದೆ, 2 ಫ್ಲೋರ್ ಮನೆ ಕಟ್ಟಿದೆ, ಈಗ 3ನೇ ಫ್ಲೋರ್ ಕಟ್ತಾ ಇದ್ದೀನಿ, ಆ 3ನೇ ಫ್ಲೋರ್ ಕಟ್ಟೋದಕ್ಕೋಸ್ಕರ ನಾನು ಸಾಲವನ್ನ ಮಾಡಿದ್ದೀನಿ ಅಂದ್ರೆ ಇದನ್ನ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ರಿನೋವೇಷನ್ ಮಾಡೋದಕ್ಕೆ ಅಥವಾ ರಿಪೇರ್ಸ್ ಮಾಡೋದಕ್ಕೆ ಸಾಲ ತಗೊಂಡಿದ್ರೆ ಓನ್ಲಿ 30,000 ವರ್ಗೂ ಮಾತ್ರ ಡಿಡಕ್ಷನ್ಸ್ ತಗೊಳ್ಬಹುದು. ಹೊಸ ಮನೆ ಕಟ್ಟೋದಕ್ಕೆ 2 ಲಕ್ಷದವರೆಗೂ ಡಿಡಕ್ಷನ್ ತಗೋಬಹುದು. ರಿನೋವೇಷನ್ ಅಥವಾ ರಿಪೇರ್ಸ್ ಮಾಡ್ತಾ ಇದ್ರೆ 30,000 ವರ್ಗೂ ಮಾತ್ರ ಡಿಡಕ್ಷನ್ ತಗೋಬಹುದು. ಯಾವ್ದ್ರಲ್ಲಿ ಅಂದ್ರೆ ಸೆಕೆಂಡ್ ಡಿಡಕ್ಷನ್, ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್. 3ನೇ ಡಿಡಕ್ಷನ್ ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್. ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂದ್ರೆ ಏನ್ ಗೊತ್ತಾ, ಈಗ ಸಾಲ ತಗೊಂಡಿರ್ತೀನಿ, ಬಡ್ಡಿ ಕಟ್ಟೋದಕ್ಕೂ ಸ್ಟಾರ್ಟ್ ಮಾಡಿರ್ತೀನಿ, ಇನ್ನು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ನಾನು ಇನ್ನು ಗೃಹ ಪ್ರವೇಶ ಮಾಡಿ ಬಲ್ಗಾಲಿಟ್ಟು ಮನೆ ಒಳಗಡೆ ಹೋಗಿಲ್ಲ, ಅಲ್ಲಿ ತನಕ ಬರೋದನ್ನ ನಾವು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಪ್ಯಾರಾಮೀಟರ್ಸ್. ಓಕೆ, ಸೊ ದೀಸ್ ಆರ್ ದಿ ಪ್ಯಾರಾಮೀಟರ್ಸ್. ಯೂಶಲಿ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅನ್ನೋದು ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಅಲ್ಲೇ ಆಡ್ ಆಗಿರುತ್ತೆ. ಇದು ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಅಲ್ಲೇ ಆಡ್ ಆಗಿರುತ್ತೆ. ದಿಸ್ ವುಡ್ ಹ್ಯಾವ್ ಬೀನ್ ಆಡೆಡ್ ಇನ್ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಓನ್ಲಿ. ಸೊ ಆಲ್ ದೀಸ್ 3 ಡಿಡಕ್ಷನ್ಸ್ ವಿ ವಿಲ್ ಮೈನಸ್ ಫ್ರಮ್ ನೆಟ್ ಆನ್ಯುಯಲ್ ವ್ಯಾಲ್ಯೂ. ಈ 3ರಲ್ಲಿ ಎಷ್ಟು ಡಿಡಕ್ಷನ್ಸ್ ಬರುತ್ತೋ ಆ ಡಿಡಕ್ಷನ್ ಎಲ್ಲ ಮಾಡಿ ನಮ್ಗೆ ಸಿಗೋದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ನಾವು ನನ್ನ ಅನ್ರಿಯಲೈಸ್ಡ್ ರೆಂಟ್ ಅಂತ ಮಾತಾಡಿದೆ. ಅಂದ್ರೆ ಈಗ ಬಾಡಿಗೆನೆ ಕೊಟ್ಟಿರಲ್ಲ, ಬಾಡಿಗೆಯವರು ಎಲ್ಲ ಊರ್ಗೆ ಹೊಟ್ಟೋಗಿರ್ತಾರೆ, ಬರೋದೇ ಇಲ್ಲ ವಾಪಸ್ಸು. ಇದನ್ನ ಅನ್ರಿಯಲೈಸ್ಡ್ ರೆಂಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ದೇರ್ ಆರ್ 4 ಕಂಡೀಷನ್ಸ್. If I have to consider an unrealized rent, then again there are 4 conditions. First one is the tenancy is bona fide. A tenant ಮಧ್ಯೆ ನಿಮಗೆ ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೇಕು, ಅದು ರಿಯಲ್ ಆಗಿರ್ಬೇಕು. ನೆಕ್ಸ್ಟ್, the defaulting tenant has vacated or steps have been taken to compel him to vacate the property. ಅವ್ನು ಇದರ್ ಮನೆ ಬಿಟ್ಟು ಹೋಗ್ಬಿಟ್ಟಿರ್ಬೇಕು, ಅವನ್ನೆಲ್ಲಾ ವಸ್ತು ತಗೊಂಡೋಗಿ, ಇಲ್ಲ ನೀವು ಅವನ ಮೇಲೆ ಲೀಗಲ್ ಆಕ್ಷನ್ ತಗೊಂಡು ಅವನ್ನ ಓಡಿಸಿರ್ಬೇಕು ಮನೆಯಿಂದ. ಇದೆರಡು ಆಗಿರ್ಲೇಬೇಕು. ಇಲ್ಲ ನೀನ್ ರೆಂಟ್ ಕಟ್ಟಿಲ್ಲ, ಇರಪ್ಪ ಪರವಾಗಿಲ್ಲ ಅಂತ ಮನೇಲಿ ಇರಿಸ್ಕೊಂಡಿದ್ರೆ ಅದನ್ನ ಅನ್ರಿಯಲೈಸ್ಡ್ ರೆಂಟ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಥರ್ಡ್ ಕಂಡೀಷನ್ ಬಂತು, the defaulting tenant is not in occupation of any other property of the assessee. ಈಗ ಒಂದೊಂದ್ಸತಿ ಏನಾಗುತ್ತೆ, ಒಬ್ರು ರೆಂಟಿಂಗ್ ನಮ್ಮ ಮನೇಲಿ ಇರ್ತಾರೆ, ಅವ್ರ ತಮ್ಮ ಇನ್ಯಾರಿಗೋ ರೆಂಟ್ ಬೇಕಾಗುತ್ತೆ, ನಮ್ದು ಇನ್ನೊಂದು ಹೌಸ್ ಇರುತ್ತೆ ಅಲ್ಲಿ ರೆಂಟ್ ತಗೊಂಡಿರ್ತಾರೆ. ಸೊ ಏನಾಗುತ್ತೆ, ಇವರೇ ಅಲ್ಲೂ ಇಲ್ಲೂ ಒಂದೊಂದ್ಸತಿ 2 ಮನೆ ತಗೊಂಡ್ಬಿಟ್ಟಿರ್ತಾರೆ ಸೇಮ್ ಟೆನೆಂಟ್. ಸೊ ಅವರು ಒಂದ್ ಮನೆ ಖಾಲಿ ಮಾಡ್ಕೊಂಡು ಇನ್ನೊಂದ್ ಮನೇಲಿ ಇರಬಾರ್ದು, ಅವರು ಅಸೆಸಿ ಅಥವಾ ಓನರ್ ಪ್ರಾಪರ್ಟಿಲಿ ವಾಸ ಮಾಡ್ತಾನೆ ಇರಬಾರ್ದು. 2 ಮನೆ ಇತ್ತು, ನಾನು ಇವಾಗ ಒಂದು ಬಾಡಿಗೆನೆ ಕೊಟ್ಟಿಲ್ಲ, ಇನ್ನೊಂದಲ್ಲಿ ಇರಕ್ ಬಿಟ್ಟಿದ್ದೀನಿ, ಅವ್ನಿಗೆ ಅದರ್ಸ್ ಬಾಡಿಗೆ ಕೊಟ್ಟಿದ್ದಾನೆ ಅಂತ ಹೇಳೋ ಹಾಗಿಲ್ಲ. ಸೊ ಥರ್ಡ್ ಕಂಡೀಷನ್ ಅದು. ಫೋರ್ತ್ ಕಂಡೀಷನ್ ಇಸ್ the taxpayer has taken all reasonable steps to institute legal proceedings for the recovery of the unpaid rent. So, or satisfy the assessing officer that legal proceedings will be useless.
ಈಗ ಅವನು ನನ್ಗೆ ರೆಂಟ್ ಕಟ್ಟಿಲ್ಲ, 3-4 ತಿಂಗಳು ರೆಂಟ್ ಕಟ್ಟಿಲ್ಲ, ಅವನು ಬಿಟ್ಟೊಟ್ಟೋಗಿದ್ದಾನೆ ಹೇಳ್ದೆ ಕೇಳ್ದೆ ಅಂದ್ರೆ ನಾನ್ ಸುಮ್ನೆ ಕೂತಿರ್ಬಾರ್ದು. ಓ ಅವ್ನ್ ಕಟ್ತಾನೆ ಕಟ್ತಾನೆ ಅಂತ ಸುಮ್ನೆ ಕೂತಿರೋದಲ್ಲ, ಅವನ್ ಮೇಲೆ ನಾನು ಲೀಗಲ್ ಆಕ್ಷನ್ ತಗೊಂಡಿರ್ಬೇಕು. ಅಥವಾ ನಾನು ಪ್ರೂವ್ ಮಾಡ್ಬೇಕು ಆ ವ್ಯಕ್ತಿ. ಬೈ ಚಾನ್ಸ್ ಈಗ ಒಬ್ರೇ ಒಬ್ರು ಇರ್ತಾರೆ, ಅವ್ರಿಗೆ ಸಂಬಂಧಿಕರು ಯಾರು ಇರಲ್ಲ, ಪಾಪ ತೀರ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿ ಇದ್ದಾಗ ಏನ್ ಲಾ ಹೋದ್ರು ಅಷ್ಟೇ, ರೆಂಟ್ ಬರಲ್ಲ ನಮ್ಗೆ. ಅದನ್ನ ಪ್ರೂವ್ ಮಾಡ್ಬೇಕು. ಲೀಗಲ್ ಆಕ್ಷನ್ ತಗೊಳ್ಳೋದು ಯೂಸ್ಲೆಸ್, ಅಥವಾ ನಾನು ಲೀಗಲ್ ಆಕ್ಷನ್ ತಗೊಂಡಿದ್ದೀನಿ ಅಂತ ತೋರಿಸ್ಬೇಕು. ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಆಗ ನಾವು ಅನ್ರಿಯಲೈಸ್ ರೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ದಿಸ್ ಇಸ್ ಆಲ್ ಅಬೌಟ್ ದ ಫಾರ್ಮ್ಯಾಟ್ ಅಂಡ್ ಇಂಟ್ರಡಕ್ಷನ್ ಟು income from house property. Hope you have understood about the format. If you have not understood, don't worry. When you solve some 5 or 6 problems, you'll be familiar with the format. Hope you have understood about the format. And from my next videos, I'll start solving the problems on income from house property. Thank you for watching the video. I'll come back with the next video.